ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಇವತ್ತು ಸಂಕ್ರಾಂತಿ ಹಬ್ಬದ ಸಂಭ್ರಮ. ಈ ಒಂದು ಸಂಭ್ರಮದಲ್ಲಿ ಈ ಸಂಕ್ರಾಂತಿ ದಿನ ಒಂದು ಕ್ರಾಂತಿಯನ್ನು ಹೊತ್ಕೊಬಂತಿರುವಂಥ ಸಿನಿಮಾ ದಿ ರೈಸ್ ಆಫ್ ಅಶೋಕ. ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಸಿನಿಮಾದ ನಾಯಕ ಮತ್ತು ನಾಯಕಿ ಇಬ್ಬರು ಜೊತೆಗಿದ್ದಾರೆ. ಸತೀಶ್ ಅವರು ಮತ್ತು ಸಪ್ತಮಿ ಗೌಡವರು. ಈ ಒಂದು ಸಂಕ್ರಾಂತಿ ಸಂಭ್ರಮದ ಜೊತೆಗೆ ಈ ಒಂದು ಕ್ರಾಂತಿ ಅಂದರೆ ದಿ ರೈಸ್ ಆಫ್ ಅಶೋಕ ಸಿನಿಮಾದ ಒಂದಷ್ಟು ಮಾತುಕತೆ ನಮ್ಮ ಜೊತೆ ಬನ್ನಿ ನೋಡೋಣ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹಬ್ಬದ ಶುಭಾಶಯಗಳು ಇಬ್ಬರಿಗೂ. ಒಳ್ಳೆಯದಾಗಲಿ ಸಂಕ್ರಾಂತಿ. ಸಿನಿಮಾ ಬಗ್ಗೆ ಮಾತಾಡೋಕ್ಕೂ ಮೊದಲೇ ಹಬ್ಬದ ಬಗ್ಗೆ ಮಾತಾಡೋದಾದ್ರೆ, ಯಾಕಂದರೆ ಗ್ರಾಮೀಣ ಪ್ರದೇಶದಿಂದ ಬಂದವರು ಇಬ್ಬರು ಕೂಡ, ಅದು ಕೂಡ ಮಂಡ್ಯ ಮೈಸೂರು ಕಡೆಯವರು. ಸಂಕ್ರಾಂತಿ ಅಂದರೆ ದೊಡ್ಡ ಸಂಭ್ರಮ ಊರ ಕಡೆ. ಸಂಕ್ರಾಂತಿ ಅಂದ ತಕ್ಷಣ ನಿಮಗೆ ನೆನಪಾಗುವಂಥ ದಿನಗಳು? ಸಂಕ್ರಾಂತಿ ಅಂದರೆ ನಾನು ಅದೇ ಹೇಳ್ತಾ ಇದ್ದೆ, ಏನಂದರೆ ನಮಗೆ ಊರು ಮೇಜರಾಗಿ ಸಂಕ್ರಾಂತಿ ಅಂದ ತಕ್ಷಣ ಊರೇ ನೆನಪಾಗೋದು, ಹಳ್ಳಿನೇ ನೆನಪಾಗೋದು. ಹಳ್ಳಿಲಿ ಬದುಕಿರೋ ಅಷ್ಟು ದಿವಸಗಳಿತ್ತಲ್ಲ ನಂದು, ಬದುಕಿರೋ ಅಂತಿನ್ನ ಹಳ್ಳಿನಲ್ಲಿ ಇದ್ನಲ್ಲ ನಾನು, ಆ ಜರ್ನಿ ಮಾಡೋದ್ನಲ್ಲ, ನನ್ನ ಬಾಲ್ಯ ಆಗ್ಬೋದು, ಆಮೇಲೆ ಏನೋ ನಮ್ಮ ತೊಟ್ಟಿ ಮನೆ ಆಗ್ಬೋದು, ನಮ್ಮ ಹೂವು ಆಗ್ಬೋದು, ಅಥವಾ ಆ ಊರಾಗ್ಬೋದು, ವಾತಾವರಣ ಆಗ್ಬೋದು. ಆಮೇಲೆ ಸಂಕ್ರಾಂತಿ ಅಂದಿದ ತಕ್ಷಣ ಆ ಹೊಸ ಬಟ್ಟೆ ಹಾಕೊಳ್ಳೋದೊಂದು ಆ ಖುಷಿ ಪರಮಾನಂದ ಇರ್ತಾ ಇತ್ತು ಗೊತ್ತಾ. ಆಮೇಲೆ ಒಂದು ಒಳ್ಳೆ ಊಟ. ಅಷ್ಟು ವರ್ಷ ಏನ್ ಮಾಡ್ತೀವಿ, ಅಷ್ಟು ದಿವಸ ಏನ್ ಮಾಡ್ತಾ ಇರ್ತೀವಿ, ಹಬ್ಬಗಳಲ್ಲಿ ಮಾತ್ರ ಒಳ್ಳೆ ಊಟ ಬರೋದು ನಮಗೆ. ಮಧ್ಯ ಉಪ್ಸಾರು ಮುದ್ದೆ ಇಲ್ಲ, ಒಂದ್ ಸಾಂಬಾರು, ಒಂದು ಉಪ್ಸಾರು ಮುದ್ದೆ, ಇದೇ ತರ ಊಟ ಯಾವಾಗ್ಲೂ. ಹಬ್ಬದ ದಿವಸ ಒಂದು ಒಳ್ಳೆ ತಿಂಡಿ, ಬ್ರೇಕ್ಫಾಸ್ಟ್ ಇರುತ್ತೆ. ಯಾಕಂದ್ರೆ ಅಷ್ಟು ತಿಂಗಳಲ್ಲಿ ಬ್ರೇಕ್ಫಾಸ್ಟ್ ಇರಲ್ಲ ನಮ್ಗೆ, ಬರೀ ಮುದ್ದೆ ಉಪ್ಸಾರೆ ಅನ್ನ, ಈ ತರನೇ ರೊಟೀನ್ ನಮ್ದು ಊಟ. ಆ ಟೈಮಲ್ಲಿ ಏನಂದ್ರೆ ನಮ್ಗೆ ಹಬ್ಬ ಬರೋದೇ ನಾವು ಕಾಯ್ತಾ ಇದ್ವಿ ಒಂದು ಎಕ್ಸೈಟ್ ಆಗಿ. ಹಬ್ಬ ಬರ್ತಾ ಇದೆ ಈಗ ಅಂತಂದ್ರೆ ರಜಾ ಸಿಗುತ್ತೆ, ಯಾರೋ ನೆಂಟರು ಬರ್ತಾರೆ, ಅಥವಾ ಹೊಸ ಬಟ್ಟೆ ತಗೊಂಡ್ಬರ್ತಾರೆ, ಅವತ್ತು ಯಾರು ಬೈಯಲ್ಲ, ಒಂಚೂರು ಖುಷಿಯಾಗಿ ನಡ್ಸ್ಕೊತಾರೆ. ಇದೆಲ್ಲ ಇದೆಯಲ್ಲ, ಹಂಗಾಗಿ ಆ ಸಂಕ್ರಾಂತಿ ಅದು ಇದಕ್ ಮಾತ್ರ ಏನೋ ಬರೀ ಹಬ್ಬ ಅಷ್ಟೇ ಅಲ್ಲ, ನಮಗೆ ಒಂಥರ ಕ್ರಾಂತಿ ತರ. ನಮಗೆ ನಮ್ಮ ಬದುಕಿಗೆ ಒಂದೊಂದ್ ದಿವಸ ಸಿಗುತ್ತೆ ಮಧ್ಯೆ ಮಧ್ಯೆ ಹಬ್ಬಗಳು ನಮ್ಗೆ. ಆ ಹಬ್ಬದ ಸಂಕ್ರಾಂತಿ ಸ್ಪೆಷಲ್ ಅದು, ಯಾಕಂದ್ರೆ ಒಂಥರ ಮಾಸ್ ಹಬ್ಬ, ಅದು ಒಂಥರ ಮಾಸ್ ಫಿಲ್ಮ್ ತರ. ಅದು ಸಂಕ್ರಾಂತಿ ಯುಗಾದಿ ಎರಡು ಮಾಸ್ ಫಿಲ್ಮ್ ತರ. ಅದು ಒಂಥರ ಸಂಕ್ರಾಂತಿನಲ್ಲಿ ಇನ್ನೊಂದ್ ಚೂರು ಎಕ್ಸ್ಟ್ರಾ ಏನಂದ್ರೆ ಆ ಫೈರ್ ಬೆಂಕಿ ಹಚ್ಚೋದಾಗ್ಲಿ, ಅಥವಾ ಏನೋ ಹಸುಗಳನ್ನ ಕಿಚ್ಚಾಯಿಸೋದಾಗ್ಲಿ, ಆ ರೆಡಿ ಮಾಡೋದಾಗ್ಲಿ, ಎಲ್ರು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆಗಳು ಹಾಕೊಂಡು ಎಲ್ಲ ಬಂದು ಆ ಊರು ಸೆಂಟ್ರಲ್ಲಿ ಬೆಂಕಿ ಹಾಕಿ ಇಡೀ ಊರು ಸೇರಿರುತ್ತಲ್ಲ, ಕಂಪ್ಲೀಟ್ ಜನ ರಶ್ ಆಗಿ ನಿಂತಿರ್ತದೆ, ನಿಂತ್ಕೊಳ್ಳಕ್ಕೂ ಜಾಗ ಇರಲ್ಲ. ಅದ್ರ ಮಧ್ಯೆ ನಡೆಯೋದಾಯ್ತಲ್ಲ ಹಬ್ಬ, ಅದು ವಾವ್ ಅನ್ನೋ ಒಂದು ಕ್ಲೈಮ್ಯಾಕ್ಸ್ ತರ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಬರುತ್ತಲ್ಲ, ಆ ತರ ಅದು ಸಂಕ್ರಾಂತಿ. ಮಕ್ಕಳಿಗಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ ಬಹಳ ಪ್ರೀತಿ ಅಂತಂದ್ರೆ ಇದು ಎಳ್ಳು ಬೆಲ್ಲ ಬೀರುವಂತ ಸಂಭ್ರಮ. ನೀವು ಏನಾದ್ರು ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ರ ಎಳ್ಳು ಬೆಲ್ಲ ಬೀರೋದಕ್ಕೆ? ಹೌದು, ತುಂಬಾ ಹೋಗ್ತಾ ಇದ್ದೆ. ಕಳ್ಸೋರು ಅವಾಗ ತುಂಬಾ ಜನ ಫ್ರೆಂಡ್ಸ್ ಇದ್ರು ಆಡ್ಗೋಡಿ ಕ್ವಾರ್ಟರ್ಸ್ ಅಲ್ಲಿ. ಎಲ್ರಿಗೂನು ಅದನ್ನ ಎಲ್ಲಾರು ಒಟ್ಟಿಗೆ ಹೋಗ್ತಾ ಇದ್ವಿ. ಒಂದ್ 6-6:30 ಎಲ್ರು ಸೇರ್ಕೊಂಡು ಎಲ್ರು ಮನೆಗೂ ಎಳ್ ಬೀರ್ಕೊಂಡ್ ಬರೋದು. ಯಾಕಂದ್ರೆ ತುಂಬಾ ಜನ ಅಲ್ಲ ಅವಾಗ ಕ್ವಾರ್ಟರ್ಸ್ ಅಲ್ಲಿ ಕೊಡೋದು. ಎಲ್ರು ಮನೆಗೂ ಹೋಗಿ, ಅಂದ್ರೆ ಅವ್ರು ಕೊಡ್ತಾರೆ, ನಾವು ಕೊಡ್ತೀವಿ, ಆ ತರ ಎಳ್ ಬೀರೋದಂದ್ರೆ. ಸೊ ಎಲ್ರು ಮನೆಗೂ ಹೋಗಿ, ಮತ್ತೆ ಕಬ್ಬು ಅಂದ್ರೆ ಪ್ರತಿ ವರ್ಷ ಸಂಕ್ರಾಂತಿ ಬಂದಾಗ ನಮ್ಮ ಮನೇಲಿ ಒಂದಂದ್ರೆ, ಈ ಸತಿ ಎಳ್ಳು ಬೆಲ್ಲ ಕಬ್ಬು ಹಾಕಕ್ಕೆ ಯಾತರ ಅಂದ್ರೆ, ಇವಾಗ ಒಂದೊಂದ್ಸತಿ ಬಾಸ್ಕೆಟ್ ಅಲ್ಲಿ ಕೊಡ್ತಾರೆ, ಒಬ್ಬೊಬ್ರು ಡಬ್ಬದಲ್ಲಿ ಕೊಡ್ತಾರೆ. ಸೊ ಆತರ ಪ್ರತಿ ವರ್ಷ ಈ ಸತಿ ಏನ್ರಲ್ಲಿ ಹಾಕೊಡೋದು ಅಂತ. ಒಂದೊಂದ್ಸತಿ ಮೈಕ್ರೋವೇವ್, ಅಂದ್ರೆ ಮೈಕ್ರೋವೇವ್ ಸ್ಟಾರ್ಟ್ ಆಯ್ತು ಒಂದ್ ಎಸ್ಪೆಷಲಿ 2005-2006 ಟೈಮಲ್ಲಿ. ಸೊ ಅದಕ್ಕೆ ನಮ್ಮಮ್ಮ ಆ ಟೈಮಲ್ಲಿ ಎಲ್ಲಾ ಮೈಕ್ರೋವೇವ್ ಡಬ್ಬಗಳನ್ನ ತಗೊಂಡ್ ಬಂದು ಅವಾಗ ಅದ್ರಲ್ಲಿ ಎಳ್ಳು ಬೆಲ್ಲ ಹಾಕಿ ಎಲ್ಲಾ ಮಾಡೋರು. ಈ ಸತಿ ಅಂದ್ರೆ ಹೋದ್ ವರ್ಷ ಬಂದಾಗ, ಈ ಸತಿ ನಾನ್ ಸಸ್ಟೈನೇಬಲ್ ಸಂಕ್ರಾಂತಿ ಮಾಡ್ತೀನಿ ಅಂತ ಹೇಳಿ, ಈ ಅಂದ್ರೆ ನನ್ ಕಾಲೇಜ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಕಿಮ್ಸ್ ಇದೆಯಲ್ಲ, ಕಿಮ್ಸ್ ಆ ಕಡೆ ಇಲ್ಲಿ ಆತರ ಬುಟ್ಟಿಗಳನ್ನ ವೀವ್ ಮಾಡ್ತಾರೆ ರೋಡ್ ಅಲ್ಲಿ ಕುತ್ಕೊಂಡು. ಅವ್ರ ಹತ್ರ ಬುಟ್ಟಿ ಮಾಡ್ಸ್ಕೊಂಡ್ಬಂದು ಎಲ್ರಿಗೂ ಸಸ್ಟೈನಬಿಲಿಟಿ ಅಂತ ಈ ಸತಿ. ಸೊ ಅದೇ ಪ್ರತಿ ವರ್ಷ ಏನೋ ಒಂದ್ ತಲೆಯಲ್ಲಿ ಇಟ್ಕೊಂಡ್ ಮಾಡ್ತಾ ಇದ್ವಿ. ಆಮೇಲೆ ಬೆಳಗ್ಗೆ ಅಂದ್ರೆ ಪೊಂಗಲ್ ಮಾಡ್ತಾರೆ, ಬಟ್ ಬೆಲ್ದನ ಮಾಡೋರು. ಬೆಲ್ದನ ಬೇರೆ, ಅಂದ್ರೆ ಪೊಂಗಲ್ ಅಲ್ಲ, ಅದು ಎರಡು ಡಿಫ್ರೆಂಟ್. ಬೆಲ್ದನ ಅನ್ನೋದು ಅಂದ್ರೆ ಅದ್ರಲ್ಲಿ ಪೀಸ್ ಸಿಗುತ್ತೆ, ದೊಡ್ಡದು ಬೆಲ್ಲದ ಪೀಸ್ ಸಿಗುತ್ತೆ, ಅದೆಲ್ಲ ಒಂದೇ ಆಗ್ಬಿಟ್ಟಿರಲ್ಲ. ಸೊ ನನ್ಗ ತುಂಬಾ ಇಷ್ಟ ಅದು. ಬಿಸಿ ತಿಂದಾಗ ಕೊಬ್ಬರಿ ಮತ್ತೆ ಬೆಲ್ಲ ಅದೆಲ್ಲ ಸಿಗುತ್ತೆ. ಸೊ ನನ್ಗದು ಅಂದ್ರೆ ಬೆಳಿಗ್ಗೆ ಫಸ್ಟ್ ಬ್ರೇಕ್ಫಾಸ್ಟ್ ಎದ್ದ ತಕ್ಷಣ ಬೆಲ್ದನ್ನ ಮಾಡಿ ಕೊಡೋರು. ಸೊ ಅದು ಆಮೇಲೆ ಮಧ್ಯಾಹ್ನ ಊಟ ಬಂದಾಗ ಒಬ್ಬಿಟ್ಟು ಅದೆಲ್ಲ ಇರುತ್ತೆ. ಆಮೇಲೆ ಪೂಜೆ, ಸಾಯಂಕಾಲ ರೆಡಿ ಆಗಿ, ಇವಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ಅಪಾರ್ಟ್ಮೆಂಟ್ ಅಲ್ಲಿ 10 ಮನೆಗೂ ನನ್ನನ್ನೇ ಕಳಿಸ್ತಾರೆ, ಹೋಗ್ಬಿಟ್ಟು ಎಳ್ ಬೀರ್ಬಿಟ್ಟು ಅಂತ. ಯಾರು ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹೋಗಿ ಬೆಲ್ ಒತ್ಬಿಟ್ಟು ಇಟ್ಬಿಟ್ಟಾದ್ರೂ ಒಟ್ರೆ ಹೋಗು ಅಂತ. ಸೊ ಕಳಿಸ್ತಾರೆ. ಮತ್ ನನ್ ಕಸಿನ್ಸ್ ಸುತ್ತಮುತ್ತ JP ನಗರ್ ಯಾರ್ಯಾರು ಇದಾರೆ ಅವರು ಬರ್ತಾರೆ, ಮನೆಗ್ ಬರ್ತಾರೆ. ಸೊ ನಾವು ಹಂಗೆ ಇವಾಗ್ಲೂ ಮಾಡ್ತೀವಿ ಎಳ್ ಬೀರೋದು ಅದೆಲ್ಲಾನು.